ನಮ್ಮ ಸರ್ಕಾರ ಇದೆ ಅಂತ ನಾನು ಹೇಳಲ್ಲ. ಅತ್ಯಾಚಾರ ಮಾಡಿದ ಪಾಪಿಗಳಿಗೆ ಗಲ್ಲು ಶಿಕ್ಷೆ ಆಗಬೇಕು. ಬಾಲಕಿ ಹತ್ಯೆ ವಿಚಾರಕ್ಕೆ ಲಕ್ಷ್ಮೀ ಹೆಬ್ಬಾಳ್ಕರ್ ಭಾವುಕವಾಗಿ ಮಾತನಾಡಿದ್ದಾರೆ. ನಾನು ಒಬ್ಬ ಮಹಿಳೆಯಾಗಿ ಹೇಳ್ತೇನೆ, ಕಠಿಣ ಶಿಕ್ಷೆ ಆಗಬೇಕು. ನಮ್ಮ ಸರ್ಕಾರ ಇದೆ, ನಾವು ಪರವಾಗಿ ಮಾತಾಡಬೇಕು, ಅತ್ಯಾಚಾರಿಗಳ ವಿರುದ್ಧವಾಗಿ ಮಾತಾಡಬೇಕು ಅಂತೇನಿಲ್ಲ. ಇಲ್ಲಿ ಒಬ್ಬ ಮನುಷ್ಯರಾಗಿ ಒಂದು ಹೆಣ್ಣಾಗಿ ಮಾತಾಡೋದಾದರೆ ಅತ್ಯಾಚಾರಿಗಳಿಗೆ ಗಲ್ಲು ಶಿಕ್ಷೆ ಆಗಬೇಕು. ಈ ಘಟನೆ ಬಗ್ಗೆ ಭಾವುಕರಾಗಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಕಠಿಣ ಶಿಕ್ಷೆ ಆಗಬೇಕು ಅಂತ ಒತ್ತಾಯಿಸಿದ್ದಾರೆ ಹೆಬ್ಬಾಳ್ಕರು. PSI ಅನ್ನಪೂರ್ಣ ಕಾರ್ಯಕ್ಕೆ ಲಕ್ಷ್ಮೀ ಹೆಬ್ಬಾಳ್ಕರ್ ಶ್ಲಾಘನೆ ವ್ಯಕ್ತಪಡಿಸಿದ್ದಾರೆ. ನಾನು ಸಚಿವೆಯಾಗಿ ಅಭಿನಂದನೆ ಸಲ್ಲಿಸ್ತೇನೆ. ಬೇರೆ ಅಧಿಕಾರಿಗಳಿಗೆ ಇದು ದಾರಿ ದೀಪವಾಗಬೇಕು ಅಂತ ಹೇಳಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿದ್ದಾರೆ. ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಈಗ ನೋಡಿ ಅವರ ಅಭಿಪ್ರಾಯವನ್ನು ಹೊರಹಾಕಿದ್ದಾರೆ. ಅವರು ಒಂದು ಹೆಣ್ಮಗಳಾಗಿ ಅತ್ಯಾಚಾರಿಗಳಿಗೆ ಈ ರೀತಿ ಯಾರು ಕೃತ್ಯವನ್ನು ಎಸಗ್ತಾರೋ ಅಂಥ ಪಾಪಿಗಳಿಗೆ ಗಲ್ಲು ಶಿಕ್ಷೆ ಆಗಬೇಕು. ನಮ್ಮ ಸರ್ಕಾರ ಇದೆ, ನಾವು ಏನೋ ಒಂದು ಹೊಗಳ್ಕೊಳ್ಬೇಕು ಅನ್ನುವಂಥ ಮಾತನ್ನು ಇಲ್ಲಿ ಹೇಳ್ತಾ ಇಲ್ಲ. ಒಬ್ಬ ಹೆಣ್ಣುಮಗಳಾಗಿ ನಾನು ಒತ್ತಾಯವನ್ನು ಮಾಡ್ತೀನಿ. ಇಂತಹ ಕೃತ್ಯಗಳಾದರೆ ಆ ಕೃತ್ಯ ಎಸಗಿದವರ ವಿರುದ್ಧ ಈ ರೀತಿ ಕಠಿಣ ಶಿಕ್ಷೆ ಆಗಲೇಬೇಕು. ಮತ್ತು PSI ಅನ್ನಪೂರ್ಣ ಅವರ ಒಂದು ಕಾರ್ಯಕ್ಕೂ ಕೂಡ ಹೆಬ್ಬಾಳ್ಕರ್ ಅವರು ಶ್ಲಾಘನೆಯನ್ನು ವ್ಯಕ್ತಪಡಿಸಿದ್ದಾರೆ. ಅಶೋಕನಗರ ಠಾಣೆ PSI ಅನ್ನಪೂರ್ಣ ಅವರೇ ನಿನ್ನೆ ಆ ಕಾಮುಕನ ಹೆಡೆಮುರಿ ಕಟ್ಟಿದ್ದು, ಅಂದರೆ ಅವನನ್ನು ಎನ್ಕೌಂಟರ್ ಮಾಡಿ ಬಿಸಾಕಿದ್ದು ಭಾಳ ಮೆಚ್ಚುಗೆ ವ್ಯಕ್ತವಾಗ್ತಿದೆ ಎಲ್ಲ ಕಡೆಯಿಂದ. ಒಬ್ಬ ಮಹಿಳೆಯಾಗಿ ನಾನು ನಮ್ಮ ಸರ್ಕಾರ ಇದೆ ಅಂತ ಹೇಳ್ತಾ ಇಲ್ಲ, ಅಥವಾ ವಿರೋಧ ಪಕ್ಷದಲ್ಲಿ ಇದೆ ಅಂತ ಹೇಳಿಲ್ಲ. ಯಾವತ್ತಿದ್ರೂ ಒಂದೇ ಮಾತನ್ನ ಹೇಳಿದ್ದೀನಿ, ಈ ರೀತಿ ಘಟನೆ ಆದಾಗ ಅತ್ಯಂತ ಕಠಿಣ ಶಿಕ್ಷೆ ಅಂತಂದ್ರೆ ಗಲ್ ಶಿಕ್ಷೆನೇ ಆಗ್ಬೇಕಂತ ಪಾಪಿಗಳಿಗೆ, ಮತ್ತು ತ್ವರಿತಗತಿಯಲ್ಲಿ ಕಾನೂನು ಆಕ್ಷನ್ನ ತಗೊಳ್ಬೇಕು ಅಂತ ಮುಂಚೆನೂ ಹೇಳಿದ್ದೀನಿ. ಇವತ್ತು ಕೂಡ ಒಂದು ಜವಾಬ್ದಾರಿ ಸ್ಥಾನದಲ್ಲಿ ನಿಂತ್ಕೊಂಡು ಹೇಳ್ತಾ ಇದ್ದೀನಿ. ಏನು PSI ಆದಂಥ ಅನ್ನಪೂರ್ಣ ಅವರು, ಅವರ ಹೆಸರು ಅನ್ನಪೂರ್ಣ ಅಂತ ಅನ್ಕೊಂಡಿದ್ರು, ಅವರು ಮಾಡಿದಂಥ ಕಾರ್ಯಕ್ಕೆ ನಾನು ಶ್ಲಾಘನೆಯನ್ನ ಮಾಡ್ತೀನಿ. ಒಬ್ಬ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆಯಾಗಿ ನಾನು ಅವ್ರಿಗೆ ಖಂಡಿತವಾಗ್ಲೂ ಅಭಿನಂದನೆಯನ್ನು ಸಲ್ಲಿಸ್ತೀನಿ. ಸರ್ಕಾರದಲ್ಲಿ ಮುಖ್ಯಮಂತ್ರಿಗಳ ಜೊತೆಯಲ್ಲೂ ಮಾತಾಡ್ತೀನಿ, ಹೋಮ್ ಮಿನಿಸ್ಟರ್ ಅವರ ಜೊತೆಯಲ್ಲೂ ಮಾತಾಡ್ತೀನಿ, ಉಪಮುಖ್ಯಮಂತ್ರಿಗಳ ಜೊತೆಯಲ್ಲೂ ಮಾತಾಡ್ತೀನಿ. ಅವರಿಗೆ ಅತ್ಯುನ್ನತವಾದಂಥ ಪದಕವನ್ನು ಕೊಡಬೇಕು, ಅವರ ಧೈರ್ಯವನ್ನು ಮೆಚ್ಚಬೇಕು. ಅವರ ಈ ಧೈರ್ಯ, ಅವರ ಕಾರ್ಯ ಶ್ಲಾಘನೆ ಬೇರೆ ಆಫೀಸರ್ಗಳಿಗೂ ಕೂಡ ಒಂದು ದಾರಿ ಆಗಬೇಕು, ದಾರಿ ದೀಪ ಆಗಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ. ಮತ್ತು ಇಂಥ ಪಿಡುಗು ನಮ್ಮ ಸಮಾಜದಿಂದ ನಿರ್ಮೂಲನೆ ಆಗಬೇಕು ಅಂತ ನಾನು ಗಟ್ಟಿ ಧ್ವನಿಯಲ್ಲಿ ಹೇಳಲಿಕ್ಕೆ ಬಯಸ್ತೀನಿ. ನೋಡಿ, ಒಬ್ಬ ಮಹಿಳೆಯಾಗಿ